ಹಲೋ ಮಿನಿಸ್ಟರ್. ಹಲೋ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೇರವಾಗಿ ಕರೆ ಮಾಡಿ ಸಚಿವರೊಂದಿಗೆ ನೀವು ಮಾತನಾಡಬಹುದು. ಈಗ ಐಬಿ ಹೂಗಾರ್ ವಿಜಯಪುರದಿಂದ ಕರೆ ಮಾಡಿದ್ದಾರೆ. ಹೂಗಾರ್, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ಕಾರ ಸಚಿವರು. ನಮಸ್ಕಾರ. ನಮಸ್ಕಾರ. ಸರ್, ನಾವು ಬಿಜಾಪುರದಿಂದ ಹೂಗಾರ್ ವಕೀಲ್ ಅಂತ ಮಾತಾಡೋದು ಸರ್, ಬಸವನ ಬಾಗಿಲು ತಾಲೂಕು ಸರ್. ಸರ್, ಡೋಣೂರು ಗ್ರಾಮ 2009ರಲ್ಲಿ ಸಂಪೂರ್ಣ ಸ್ಥಳಾಂತರಗೊಂಡಿತ್ತು ಸರ್ ನೆರೆ ಹಾವಳಿಯಿಂದ. ಅವಾಗ ಸರ್ಕಾರ ಪುನರ್ವಸತಿ ಕೇಂದ್ರದಲ್ಲಿ 623 ಮನೆಗಳ ಕಟ್ಟಿದ್ರು ಸರ್. ಅದರಲ್ಲಿ ನಮ್ಮ ಪಕ್ಷಗಾರಿಗೆ ಒಂದು ಮನೆ ಬಂದಿಲ್ಲ ಅಂತೇಳಿ ನಾವು ಗುಲ್ಬರ್ಗ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಮಾಡಿದ್ದೀವಿ. ಬಟ್ ಆ ರಿಟ್ ಆರ್ಡರ್ ಪ್ರಕಾರ ನಮ್ಮ ಮನೆ ಕೊಡಲೇ ಇಲ್ಲ ಅವರು ಸರ್, ಬೇರೆಯವರು ಮನೆ ಕೊಟ್ಟಿದ್ದಾರೆ. ನಾವು ದಯಮಾಡಿ ರಿಟ್ ಪಿಟಿಷನ್ ನಂಬರ್ ನೋಟ್ ಮಾಡ್ಕೋಬಹುದು? ಇಲ್ಲ, ದಯವಿಟ್ಟು ಒಂದು ನಮ್ಮ ಇದಕ್ಕೆ ಮೊಬೈಲ್ಗಾದರೂ ಮೆಸೇಜ್ ಕಳಿಸಿ, ಅಥವಾ ಒಂದು ನಿಮ್ಮ ಮನೆ ಇದ್ರದ್ದು ಒಂದು ಬರ್ಕೊಳ್ಳಿ. ಈಗ ಜನರಲ್ಲಾಗಿ ಹೇಳ್ತೀನಿ, ಒಂದು ನಂಬರ್ ಬರ್ಕೊಳ್ಳಿ, ಇದು ಕಂಪ್ಲೇಂಟ್ ಮಾಡಿ ಹೇಳಿ ಸರ್ ಪ್ಲೀಸ್. ಬರ್ಕೊಳ್ಳಿ. ಈಗ ರಾಜ್ಯದ ಎಲ್ಲ ಜನತೆಗೂ ಇದೊಂದು ನನ್ನ ಮನವಿ. 080 2311 8888 08023118888 ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ. ಇದಕ್ಕೆ ಡೈರೆಕ್ಟಾಗಿ ಈ ಥರದ ಎಲ್ಲ ಕಂಪ್ಲೇಂಟನ್ನು ದಯವಿಟ್ಟು ಯಾರಿಗೆ ಮನೆ ತಗೊಂಡು ಮನೆ ಕೊಡದೆ ತೊಂದರೆ ಕೊಡೋರಿಗಾಗಲಿ, ಅಥವಾ ನೀವು ದುಡ್ಡು ರಿಲೀಸ್ ಮಾಡದೇ ಇರೋದಾಗಲಿ, ಎಲ್ಲ ಕಂಪ್ಲೇಂಟನ್ನು ಈ ನಂಬರ್ಗೆ ದಯವಿಟ್ಟು ಮಾಡಿ. ನೀವು ಈ ನಂಬರ್ಗೆ ದಯವಿಟ್ಟು ಮಾಡಿ. ಮತ್ತೆ ಇನ್ನೊಂದು ಸರ್ತಿ ಜನಗಳು ದಯವಿಟ್ಟು ಇದ್ರ ಬಗ್ಗೆ ಬರ್ಕೋಬೇಕು. ಯಾರ್ಯಾರು ನೋಡ್ತಾ ಇದ್ದೀರೋ ಆಸಕ್ತಿ ಇರೋರು 080 2311 8888 ಈ ನಂಬರ್ಗೆ. ಇದಕ್ಕೆ ಈ ಕಂಪ್ಲೇಂಟ್ನ ಅಟೆಂಡ್ ಮಾಡೋಕ್ಕೇ 5 ಜನ ಸ್ಟಾಫ್ ಇಟ್ಟಿದ್ದೀವಿ. ದಯಮಾಡಿ ಈ ಏನೇ ಕಂಪ್ಲೇಂಟ್ ಇದ್ರೂ ರಾಜೀವ್ ಗಾಂಧಿ ವಸತಿ ನಿಗಮದು ಮನೆಗಳ ಬಗ್ಗೆ, ದುಡ್ಡು ರಿಲೀಸ್ ಬಗ್ಗೆ, ಮತ್ತು ಅವಕಾಶ ವಂಚಿತರಿಗೆ ಯಾರಿಗೆ ಮನೆ ಕೊಡ್ತಾ ಇಲ್ಲ, ಅವರು ಮೋಸ ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ದಯಮಾಡಿ ಇಲ್ಲಿ ತಿಳಿಸಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಿದ್ದೀವಿ. ಎಸ್, ಟೋಲ್ ಫ್ರೀ ನಂಬರ್ ಇದೆ 08023118888. ಈ ನಂಬರ್ಗೆ ಕರೆ ಮಾಡೋದ್ರ ಮೂಲಕ ನೀವು ಕಂಪ್ಲೇಂಟ್ ಮಾಡಬಹುದಾಗಿದೆ. ಈಗ ಹಂಪಿಯಿಂದ ಹುಸೇನ್ ಕರೆ ಮಾಡಿದ್ದಾರೆ. ಹುಸೇನ್, ಸಚಿವರಿದ್ದಾರೆ, ಮಾತಾಡಿ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್, ಇಲ್ಲಿ ನಾನು ಹಂಪಿಯಿಂದ ಮಾತಾಡ್ತಾ ಇದ್ದೀನಿ. ಹಂಪಿಯಲ್ಲಿ ಪ್ರಕಾಶ್ ನಗರ ಅಂತ ಒಂದು ಇದೆ, ಪ್ರಕಾಶ್ ನಗರ. ಅಲ್ಲಿ 2 ವರ್ಷದ ಹಿಂದ್ಗಡೆ ನನಗೆ ಒಂದು ಮನೆ ಅಲರ್ಟ್ ಆಗಿತ್ತು. ಅಂದ್ರೆ ನಮ್ಮ ಸಿಸ್ಟರ್ಗೆ ಮನೆ ಅಲರ್ಟ್ ಆದಾಗ ಅಲ್ಲಿ 12,000 ರೂಪಾಯಿ ಗ್ರಾಮ ಪಂಚಾಯತಿಂದ ಕೂಡ ನನಗೆ ಅಮೌಂಟ್ ಬಂದಿತ್ತು. ಅದಕ್ಕೆ ನಾನು ಒಂದು ಸ್ವಲ್ಪ ಅಮೌಂಟ್ ಹಾಕಿ ಬೇಸ್ಮೆಂಟ್ ಅದೆಲ್ಲ ಕಟ್ಟಿದ್ವಿ. ಅದಾದ ನಂತರ ಇದು ಹಂಪಿ ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬರುತ್ತೆ ಇದು ಇದೆಲ್ಲ. ಹಾಗಾಗಿ ಇಲ್ಲೆಲ್ಲ ಮನೆಗಳು ಕಟ್ಟಂಗಿಲ್ಲ ಅಂತಂದು ಆ ಬೇಸ್ಮೆಂಟ್ ಎಲ್ಲ ತೆಗೆದಾಕಿದ್ರು, JCB ಎಲ್ಲ ತರಿಸಿ. ಅದು ಓಕೆ ಅಂದ್ರೆ ಎಲ್ಲರದ್ದು ಹೋಯ್ತು. ಅದು ಯಾರ್ಯಾರು ಅಲರ್ಟ್ ಆಗಿತ್ತು ಅದೆಲ್ಲ ಮನೆಗಳು ಹೋಯ್ತು. ಬಟ್ ಈ ವರ್ಷ ಏನಾಯ್ತು ಅಂದ್ರೆ ಗ್ರಾಮ ಪಂಚಾಯತಿ ಸದಸ್ಯರೆಲ್ಲ ಸೇರಿ ಪ್ರಾಧಿಕಾರದಿಂದ, ನಂತರ ನಮ್ಮ ಬೇರೆ ಬೇರೆ ಕಡೆ ಅಧಿಕಾರಿಗಳಿಂದೆಲ್ಲ ಒಂದು ಪರ್ಮಿಷನ್ ತಗೊಂಡು ಒಂದು 20 ಮನೆ ಅಲಾಟ್ ಮಾಡ್ಕೊಂಡಿದ್ರು. ಸೊ ಅಲ್ಲಿ ಯಾರ್ಯಾರಿಗೆ ಗುಡಿಸಲು ಇದೆ, ಗುಡಿಸಲು ರಹಿತ ಊರ್ ಮಾಡ್ಬೇಕಂತ ಹೇಳ್ಬಿಟ್ಟು ಆ ತರದಲ್ಲಿ ಒಂದು ಅಲಾಟ್ ಮಾಡ್ಕೊಂಡಿದ್ರು. ಬಟ್ ಅದರಲ್ಲಿ ನಮ್ಮ ಹೆಸರೇ ಇರ್ಲಿಲ್ಲ. ನಾನು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ನಿಮ್ದು ಆಲ್ರೆಡಿ ಮನೆ ಸ್ಯಾಂಕ್ಷನ್ ಆಗಿತ್ತು, ನಿಮ್ದು ಬ್ಲಾಕ್ ಲಿಸ್ಟ್ ಸೇರಿಸ್ಬಿಟ್ಟಿದೆ, ಯಾಕಂದ್ರೆ ನೀನ್ ಮನೆ ಕಟ್ಕೊಂಡಿಲ್ಲ ಅಂತ. ಬಟ್ ನಾನು ಅವ್ರಿಗೆ ಹೇಳಿದೆ, ಇದು ನನ್ನ ತಪ್ಪಿಂದ ಆಗಿದ್ದಲ್ಲ, ಯಾಕಂದ್ರೆ ನಾನು ಮನೆ ಕಟ್ತಾ ಇದ್ದೆ. ಬಟ್ ಈ ತರ ಕಾನೂನು ಸಮಸ್ಯೆ ಇರೋದ್ರಿಂದ ಅದನ್ನ ಅವರೇ ಬಂದು ತೆಗೆದಾಕಿರೋದು. ಈ ಸರಿ ನನಗೆ ಒಂದು ಅವಕಾಶ ಮಾಡಿಕೊಡ್ರಿ, ನಾನು ಕಟ್ಕೊಳ್ತೀನಿ ಅಂತಂದ್ರು. ಬಟ್ ಅವ್ರು ಹೇಳ್ತಾ ಇದಾರೆ, ಇಲ್ಲ ಆ ಥರ ಆಗಲ್ಲ. ಇಲ್ಲ, ಈಗ ಯಾಕೆ ಅವ್ರು ಆ ಥರ ಹೇಳಿದ್ದಾರೆ ಅಂದರೆ, ಒಂದು ಸರ್ತಿ ಒಂದು ಸ್ಯಾಂಕ್ಷನ್ ಕೊಟ್ಟರೆ ಮತ್ತೆ ಅವರು ಕೊಡೋಕ್ಕೆ ಬರೋದಿಲ್ಲ ಅಂತ ಒಂದು ಆಧಾರದ ಮೇಲೆ ಹೇಳ್ತಾ ಇದ್ದಾರೆ ನಿಮ್ಮ ಪಂಚಾಯತಿಯವರು. ನಿಮ್ಮದು ಸ್ಪೆಷಲ್ ಕೇಸ್ ಆಗಿರೋದ್ರಿಂದ ದಯವಿಟ್ಟು ನನಗೆ ಪೂರ್ತಿ ಡೀಟೇಲ್ ಬರೆದು ಕಳಿಸಿ, ಅದ್ರ ಬಗ್ಗೆ ಪರಿಶೀಲನೆ ಮಾಡೋಣ. ಎಸ್, ಈಗ ಶಿವಕುಮಾರ್ ತಮಿಳುನಾಡಿನಿಂದ ಕರೆ ಮಾಡಿದ್ದಾರೆ. ಶಿವಕುಮಾರ್, ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ಎಸ್, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಸರ್. ಮತ್ತೊಬ್ಬರು ನಂಜುಂಡಪ್ಪ ಅನ್ನೋರು ಒಂದು ಕಂಪ್ಲೇಂಟ್ ಮಾಡಿದ್ದೀವಿ, ಈ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಅಂತ. ನೀರಿನ ಟ್ಯಾಂಕ್ ಬಿದ್ದು ಹೋಗಿದೆಯಂತೆ ಸರ್, 3 ತಿಂಗಳು. ಸಿಂಗನಾಯಕನಹಳ್ಳಿ ಯಲಹಂಕದಲ್ಲಿ ಸರ್. ಸಂಪದ ಅನ್ನೋ ಯೋಜನೆಯ ಅಡಿಯಲ್ಲಿ ಅವರು ವಸತಿಯನ್ನು ಪಡ್ಕೊಂಡಿದ್ದಾರಂತೆ. 3 ತಿಂಗಳ ಹಿಂದೆ ಮಳೆ ಬಂದು ಟ್ಯಾಂಕ್ ಬಿದ್ದೋಗಿದೆಯಂತೆ. ಅಧಿಕಾರಿನ ಕೇಳಿದ್ರೆ ಬ್ರಹ್ಮ ಬಂದ್ರು ಅದನ್ನ ಕಟ್ಸಕ್ಕಾಗಲ್ಲ, ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ತುಂಬಾ ದರ್ಪದ ಉತ್ತರ ಕೊಡ್ತಿದ್ದಾರೆ. ನಮಗೆ ಕುಡಿಯೋಕ್ ನೀರಿಲ್ಲ, ಸ್ನಾನಕ್ ನೀರಿಲ್ಲ, ಹಾಗಾಗಿ ದಯವಿಟ್ಟು ಗಮನ ಹರಿಸಿ ಅಂತ. Is it? ಸಿಂಗನಾಯಕನಹಳ್ಳಿ ಯಲಹಂಕ ನಾವು ಚೆಕ್ 5ನೇ ಬ್ಲಾಕ್ ಅಲ್ಲಿ ಇದೆ. ಬಿದ್ದೋಗಿದೆಯಾ
ಸೊ ನನ್ನ ಗಮನಿಗೆ ಬಿದ್ದೋಗಿರೋದು ಬಂದಿಲ್ಲ ಸರ್. ಆಲ್ರೆಡಿ ತಾವು ಹೇಳಿದ್ದೀರಿ ವಾರ ಒಳಗೆ ನಾವು ಫುಲ್ ಸ್ಯಾಂಕ್ಷನ್ ಆಗಿದೆ, ಅನುಮೋದನೆ ಆಗಿದೆ, ಕಾಮಗಾರಿ ಪ್ರಾರಂಭಿಸೋಕ್ಕೆ ಹೋಗ್ತಾ ಇದ್ದೀವಿ. ಆ ಅಧಿಕಾರಿಯನ್ನು ಈಗ ನಾವು ಚೇಂಜ್ ಮಾಡಿದ್ದೀವಿ. ಯಾರು ಈ ಪ್ರಾಜೆಕ್ಟ್ ನೋಡ್ತಾ ಇದ್ರು ಅವರು ಚೇಂಜ್ ಆಗಿ ಈಗ ಹೊಸ ಅಧಿಕಾರಿ, ಹೊಸ ಆಫೀಸರ್ಸನ್ನು ಹಾಕಿದ್ದೀವಿ. ತುರ್ತಾಗಿ ಶುರು ಮಾಡ್ತೀವಿ. ಸಚಿವರವರು ಹೇಳಿರೋ ಪ್ರಕಾರ ವಾರ ಒಳಗೆ ಕಾಮಗಾರಿ ಶುರು ಮಾಡಿ ಮುಗಿಸ್ತೀವಿ. ನಾವು ವಾರದೊಳಗಡೆ ಕಾಮಗಾರಿ ಶುರು ಮಾಡಿ ಮುಕ್ತಾಯ ಆಗುತ್ತೆ ಅನ್ನುವಂಥದ್ದು. ಸರ್, ಮತ್ತೊಂದು ಫೇಸ್ಬುಕ್ನ ಪ್ರಶ್ನೆ. ವೆಂಕಟೇಶ್ ಅನ್ನೋರು, ಆಶ್ರಯ ಮನೆ ಯೋಜನೆಯಡಿ ಸಹಾಯಧನ ಬಿಡುಗಡೆ ಮಾಡುವಲ್ಲಿ ತುಂಬಾ ವಿಳಂಬ ಆಗ್ತಾ ಇದೆ ಹಾಗೂ ದಯಮಾಡಿ ಮಾಗಡಿಯ ಕಲ್ಪತರು ಗ್ರಾಮೀಣ ಬ್ಯಾಂಕ್ಗೆ ಸಹಾಯಧನವನ್ನು ನೀಡ್ತೀರಾ? ಆದರೆ ಈ ಬ್ಯಾಂಕ್ನವರು ಫಲಾನುಭವಿಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ದಯಮಾಡಿ ರಾಜೀವ್ ಗಾಂಧಿ ಯೋಜನೆಯಿಂದ ಬರುವಂತಹ ಸಹಾಯಧನವನ್ನು ಬೇರೆ ಬ್ಯಾಂಕ್ಗೆ ವರ್ಗಾಯಿಸಿ ಅಂತ ಕೇಳ್ಕೊಂಡಿದ್ದಾರೆ ಸರ್. ಇದುವರೆಗೂ ಯಾವುದೋ ಆ ಥರದ ಕಂಪ್ಲೇಂಟ್ ಬಂದಿರಲಿಲ್ಲ. ಇದು ಯಾಕೆ ಬಂದಿದೆ ಅಂತ ನೋಡ್ಬಿಟ್ಟು ಮಾಡೋಣ. ಎಸ್, ಈಗ ದೇವರ ಹಿಪ್ಪರಿಗೆಯಿಂದ ಬಿರಾದಾರ್ ಕರೆ ಮಾಡಿದ್ದಾರೆ. ಬಿರಾದಾರ್, ನಿಮ್ಮ ಸಮಸ್ಯೆ ಏನಿದೆ? ಸಚಿವರಿದ್ದಾರೆ, ಮಾತಾಡಿ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ಕಾರ ಸರ್. ಸರ್ಕಾರದಿಂದ ಜಾಗೃತಿ ಸಮಿತಿಯನ್ನು ನೇಮಿಸಿದಿರಲ್ಲ ಸರ್. ಆ ಜಾಗೃತಿ ಸಮಿತಿಯ ಕೆಲಸ, ಕಾರ್ಯಸೂಚಿ, ಮಾರ್ಗದರ್ಶಿಗಳು ದಯವಿಟ್ಟು ತಿಳಿಸ್ತೀರಾ ಸರ್? ಅದು ಜಾಗೃತ ಸಮಿತಿ ಇರ್ತಕ್ಕಂಥದ್ದು ನಮ್ಮ ಗ್ರಾಮ ಸಭೆಯಲ್ಲಿ ಏನು ಸೆಲೆಕ್ಷನ್ ಆಗಿ ಅವ್ರು ಸೆಲೆಕ್ಷನ್ ಮಾಡಿ ಕಳಿಸ್ಕೊಟ್ಟಿದ್ದನ್ನು ಯಾರಾದರೂ ಅಪಾತ್ರರಿದ್ದರೆ, ಅಂದರೆ ಎಲಿಜಿಬಿಲಿಟಿ ಇಲ್ಲದೆ ಇರೋರು ಬಂದು ಏನಾದರೂ ಸೇರಿಸಿದ್ರೆ ಅದನ್ನು ವೆರಿಫೈ ಮಾಡಿ ವಾಪಸ್ ಕಳಿಸೋದು ಅಷ್ಟೇ ಅವ್ರ ಜವಾಬ್ದಾರಿ. ಹೌದು, ಜಾಗೃತ ಸಮಿತಿ ಇರ್ತಕ್ಕಂಥದ್ದು ಆ ಕೆಲಸ ಮಾಡೋದು. ಯಾವ್ದು ಹೇಳಿ? ಅದೇನು ಸೆಲೆಕ್ಷನ್ ಮಾಡೋದಲ್ಲ, ಅದು ಜಾಗೃತ ಸಮಿತಿನಲ್ಲಿ ಏನಾದರೂ ಈ ಇದರಲ್ಲಿ ಗ್ರಾಮ ಸಭೆಯಲ್ಲಿ ಎಲಿಜಿಬಲ್ ಇಲ್ಲದೆ ಇರೋರಿಗೆ ಕಳಿಸ್ಕೊಟ್ಟಿದ್ರೆ ಅದೇ ಕ್ಯಾಟಗರಿನಲ್ಲಿ ಬೇರೆಯೊಬ್ಬರನ್ನ ಇನ್ನೊಬ್ಬರನ್ನ ಹಿಂದೆಗಡೆ ಅವ್ರ ಹಿಂದೆ ಇರ್ತಕ್ಕಂಥವ್ರನ್ನ ಸೇರಿಸುವಂಥ ಕೆಲಸ ಅಥವಾ ವಾಪಸ್ಸು ಗ್ರಾಮ ಸಭೆಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದನ್ನು ಸರಿಯಾಗಿ ಸೆಲೆಕ್ಷನ್ ಮಾಡಿದಾರಾ ಇಲ್ವಾ ಅಂತ ವೆರಿಫೈ ಮಾಡೋಕ್ಕೆ ಜಾಗೃತ ಸಮಿತಿ ಅಂತ ಇರೋದು. ಸರ್, ಹಲವು ಕಡೆ ಆಶ್ರಯ ಮನೆ ಯೋಜನೆಗಳನ್ನು ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿರುತ್ತೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಅದು ತಲುಪಬೇಕಾದವ್ರಿಗೆ ತಲುಪೋದೇ ಇಲ್ಲ. ಕಟ್ಟಿರುವಂತಹ ಕಟ್ಟಡಗಳು ಕೂಡ ಕೆಲವೊಂದು ಸಲ ಗುಣಮಟ್ಟದ್ದಾಗಿರಲ್ಲ. ಒಂದು ಮಳೆ ಎರಡು ಗಾಳಿಗೆ ಬಿದ್ದು ಹೋಗುವಂತಿರುತ್ತೆ. ಅದರ ಜೊತೆಗೆ ಫಲಾನುಭವಿಗಳಿಗೂ ಕೈ ಸೇರ್ತಾ ಇಲ್ಲ. ಸರ್, ಅಧಿಕಾರಿಗಳ ನಿರ್ಲಕ್ಷ್ಯ ಸರ್ಕಾರದ ಅಷ್ಟೂ ಶ್ರಮನ ಹೊಳೆಯಲ್ಲಿ ಹೋಮ ಮಾಡಿದಾಗ ಮಾಡುತ್ತೆ. ಈಗ ಮೇಡಮ್ನವರೇ, ಒಂದು ಆಶ್ರಯ ಸಮಿತಿಯಲ್ಲಿ ಮೊದಲು ಮನೆ ಕಟ್ಕೊಡ್ತಾ ಇದ್ದಿದ್ದು ಬೇರೆ. ಹೀಗೆ ನಾವು ಅವರೇ ಫಲಾನುಭವಿಗಳೇ ಯಾರೂ ಕಟ್ಕೊಡೋದು, ಯಾರು ಕ್ವಾಲಿಟಿ ಗಿಲ್ಟಿ ನೋಡೋಂಗಿಲ್ಲ. ಅವ್ರಿಗೆ ದುಡ್ಡು ಡೈರೆಕ್ಟಾಗಿ ರಿಲೀಸ್ ಮಾಡೋದ್ರಿಂದ ಅವರೇ ಕಟ್ಕೊಳ್ಳೋದು. ಕೆಲವು ಏನು ಮಾಡ್ತಾರೆ, ಅವರೇ ಇನ್ನೂ ಸ್ವಲ್ಪ ದುಡ್ಡು ಹಾಕ್ಕೊಂಡು ಇನ್ನೂ ಚೆನ್ನಾಗಿ ಕಟ್ಕೊಳ್ತಾರೆ. ಅಂದರೆ 6 ಲಕ್ಷ ತನಕ ಅವ್ರು ಹಾಕಿ ಕಟ್ಕೊಳ್ಳೋವಂಥ ವ್ಯವಸ್ಥೆನ ನಾವು ಅನುಕೂಲ ಮಾಡಿಕೊಡ್ತೀವಿ. ಕೆಲವ್ರು ಏನು ಮಾಡ್ತಾರೆ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋದು, ಆಮೇಲೆ ಕೆಲವರು ಇರೋ ಮನೆ ಸುಮ್ಮನೆ ಎಕ್ಸ್ಟೆಂಡ್ ಮಾಡ್ಕೊಳ್ಳೋದು, ಅಂಥವ್ರಿಗೆಲ್ಲ ಇನ್ಎಲಿಜಿಬಲ್ ಆಗಿಬಿಡ್ತಾರೆ. 6 ಲಕ್ಷದ ತನಕ, ಯಾಕೆಂದರೆ ನಾವು ಕೊಡೋದು 1.5 ಲಕ್ಷ, ಅವ್ರು ಇನ್ನೂ ಚೆನ್ನಾಗಿ ದುಡ್ಡು ಸಾಲಾಗಿಲ್ಲ ಮಾಡಿ ಚೆನ್ನಾಗಿ ಕಟ್ಕೊಂಡ್ರೆ ನಾವೇನು ಅಬ್ಜೆಕ್ಷನ್ ಮಾಡಲ್ಲ. ಆ ಥರದ್ದು ಮಾಡ್ಕೊಂಡು ಹೋಗೋದು. ಆದ್ದರಿಂದ ಈ ಮನೆ ನಾವು ಕಟ್ಕೊಡೋ ಪ್ರಶ್ನೆದು ಕ್ವಾಲಿಟಿ ಪ್ರಶ್ನೆ ಬರೋದೇ ಇಲ್ಲ. ಸ್ವಂತ ಅವನೇ ಕಟ್ಕೊಳ್ತಾ ಇರೋದ್ರಿಂದ ಹಲವಾರು ಈ ಹಿಂದೆ ಕಟ್ಟಿಸಿರುವಂತಹ ಅವು ಯಾವುದೂ ಒಂದು ಫಲಾನುಭವಿಗಳ ಕೈ ಸೇರಿಲ್ಲ. ಮತ್ತೊಂದು ಅವು ಕಳಪೆ ಕಾಮಗಾರಿಯದ್ದು ಪಾಳು ಕೊಂಪೆಗಳಾಗಿರ್ತವೆ. ಸರ್, ಕೆಲವೊಂದು ಕಡೆ ಅದಾಗಿದೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಬಟ್ ಅದು ನಮಗೆ ಸೇರೋದಕ್ಕೆ ಬರೋದಿಲ್ಲ. ಅದು ನಮಗೆ ಸೇರೋದಿಲ್ಲ ಅದು. ಸರಿ, ಏನೆಲ್ಲ ಯೋಜನೆಗಳೀಗ ಮುಂದೆ ಎಲೆಕ್ಷನ್ ಎದುರಿಸಬೇಕಾಗಿದೆ, ಸಮಯ ಕಮ್ಮಿ ಇದೆ, ಅಷ್ಟರಲ್ಲಿ ಮುಗಿಸಬೇಕಾದಂತಹ ಯೋಜನೆಗಳು ಏನು ಹಾಕೊಂಡು? ನೋಡಿ, ನಾವು ನಮ್ಮ ಸ್ಲಮ್ಮಲ್ಲಿ ಅಂದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿ ವತಿಯಿಂದ ಇದುವರೆಗೂ ಬಾಂಬೆ ಮತ್ತು ನಮ್ಮ ಹುಡ್ಕೋ ಸ್ಕೀಮಲ್ಲಿ 64,000 ಮನೆಗಳನ್ನ ಕಟ್ಟಿದ್ದೀವಿ ಇದುವರೆಗೂ. ಈ ವರ್ಷ ನಾವು ಹೆಚ್ಚಿನ ಗುರಿ ತಗೊಂಡು ಈ ವರ್ಷ ಆಗಲೇ ನಾವು ಒಟ್ಟು 96,000 ಮನೆಗಳನ್ನ ಕಟ್ಟಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ಈಗಾಗಲೇ 20,000 ಮನೆಗಳಿಗೆ ರಾಜೀವ್ ಆವಾಸ್ ಯೋಜನೆಯಲ್ಲಿ 20,000 ಮನೆಗಳು, ಅದರಲ್ಲಿ 20,000 ಮನೆಯಲ್ಲಿ 11,000 ಮನೆ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀವಿ. ಬೆಂಗಳೂರಲ್ಲಿ ಸುಲಿಕುಂಟೆ, ತುಮಕೂರು ಮತ್ತು ಗುಲ್ಬರ್ಗ, ಹುಬ್ಳಿ ಧಾರವಾಡ, ಬೆಳಗಾಮು ಇಲ್ಲೆಲ್ಲ ನಾವು ಮನೆಗಳು 11,000 ಮನೆಗಳನ್ನ ಅದರಲ್ಲಿ ಕಂಪ್ಲೀಟ್ ಮಾಡಿದ್ವಿ. ಯಾವುದೋ ಈ ರಾಜೀವ್ ಗಾಂಧಿ ಆವಾಸ್ ಯೋಜನೆಯಲ್ಲಿ. ಹೀಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಾವು ಸುಮಾರು 76,000 ಮನೆಗಳನ್ನ ಈ ವರ್ಷ ಮಾಡ್ತಾಯಿದ್ವಿ. ಈ ವರ್ಷ ಆಲ್ರೆಡಿ ನಮಗೆ ಸೆಂಟ್ರಲ್ ಗೌರ್ಮೆಂಟು ಮೊನ್ನೆ ಕಳೆದ ತಿಂಗಳು ತಾನೇ ನಮ್ಗೆ 50,000 ಮನೆಗಳಿಗೆ 86 ಪಟ್ಟಣದಲ್ಲಿ 50,000 ಮನೆಗಳಿಗೆ ಸ್ಯಾಂಕ್ಷನ್ ಕೊಟ್ಟಿದೆ.
ಅದರಲ್ಲಿ ಈಗ ನಾವು ಅದನ್ನು ಟೆಂಡರಿಂಗ್ ಮಾಡೋ ಪ್ರೋಸೆಸ್ಸಲ್ಲಿದ್ದೀವಿ. ಮತ್ತು 16,000 ಮನೆಗಳಿಗಾಗಲೇ ವರ್ಕ್ ಆರ್ಡ್ರ್ ಕೊಟ್ಟಿದ್ದೀವಿ, ಕೆಲಸ ಶುರು ಮಾಡೋವಂಥದ್ದು. ಇನ್ನು 16,000 ಮನೆಗಳಿಗೆ ಟೆಂಡರ್ ಪ್ರಕ್ರಿಯೆ ಬಾಕಿ ಐತೆ. ಈ ವರ್ಷ 50,000 ಬೇರೆ ಅಡಿಷನಲ್ ಆಗಿ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದನೂ ಒಪ್ಪಿಗೆ ಸಿಕ್ಕಿದೆ. ಇದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ, ನಮ್ಮ ಕೇಂದ್ರ ಸರ್ಕಾರದ 1.5 ಲಕ್ಷ ಬರೋದು, ನಮ್ಮಲ್ಲಿ SC STಗಳಿಗೆ 2 ಲಕ್ಷ, ಸಾಮಾನ್ಯ ಜನಕ್ಕೆ 1.5 ಲಕ್ಷ ಇದೆ, 120 ಅಷ್ಟನ್ನು ಕನ್ವರ್ಜೆನ್ಸ್ ಮಾಡಿ ಬಿಲ್ಡಿಂಗ್ ಕಟ್ಕೊಳ್ಳೋದು. ಉಳಿದಿದ್ದನ್ನು ಫಲಾನುಭವಿಗಳಿಗೆ ಅವ್ರ ಕಾಂಟ್ರಿಬ್ಯೂಷನ್ ಕೇಳಕ್ಕೆ ಮಾಡ್ತಾರೆ. ಸುಮಾರು 2 ಲಕ್ಷ ರೂಪಾಯಿಯಷ್ಟು ಫಲಾನುಭವಿಗಳಿಂದ ನಮ್ಗೆ ಬರಬೇಕಾಗ್ಬೋದು. ಈ ಬೆಂಗಳೂರಲ್ಲಿ 1 ಲಕ್ಷ ಮನೆ ಕಟ್ಟೋದು ಅಷ್ಟೇ, ಇದು ಅಷ್ಟೇ. ನಮಗೆ 2 ಲಕ್ಷ ರೂಪಾಯಿ ಅವ್ರು ಕಟ್ಟಬೇಕಾಗ್ಬೋದು. ಅವರು ಒಂದೇ ಸರ್ತಿ 2 ಲಕ್ಷ ಕಟ್ಟೋದಕ್ಕೆ ಇರೋದಿಲ್ಲ ಅವ್ರ ಹತ್ರ. ಅದಕ್ಕೆ ಏನು ಮಾಡ್ತಾಯಿದ್ವಿ, ಬ್ಯಾಂಕ್ಗಳಲ್ಲೆಲ್ಲ ಮಾತಾಡಿ ನಾವು ಅವ್ರಿಗೆ 20 ವರ್ಷಕ್ಕೆ ಸುಮಾರು 2,100 ರೂಪಾಯಿ 200 ರೂಪಾಯಿ ಬರೋಷ್ಟು ಅಷ್ಟೇ 20 ವರ್ಷ ಅವರು ಇನ್ಸ್ಟಾಲ್ಮೆಂಟ್ ಕಟ್ಕೊಂಡು ಹೋಗ್ಬಿಡೋದು. ಆಮೇಲೆ ಅವ್ರಿಗೆ ಅನುಕೂಲ ಆಗ್ತದೆ. ಈ ಥರದ್ದೆಲ್ಲ ಸ್ಕೀಮ್ಸ್ ಎಲ್ಲ ಮಾಡ್ತಾಯಿದ್ದೀವಿ. ಯಾಕೆಂದರೆ 2 ಲಕ್ಷ ರೂಪಾಯಿಗೆ 2,000 ಕಟ್ಟೋದು ಅಂದರೆ ಬಾಡಿಗೆ ಕಟ್ಟೋದು ಒಂದೇ, ಅದು ಕಟ್ಟೋದು ಒಂದೇ. ಆಮೇಲೆ ಇವ್ರಿಗೆ ಸ್ವಂತ ಮನೆ ಆಗ್ತದೆ, ಚೆನ್ನಾಗಿರೋ ಮನೆ. ಈ ರೀತಿ ನಮ್ಮ ಸ್ಲಮ್ಗಳಲ್ಲಿ ಮಾಡುವಂಥ ಕೆಲಸ ಮಾಡ್ತೀವಿ. ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಾವು ತಮಗಾಗಲೇ ಹೇಳಿದೆ ನಾನು, ಎಲ್ಲ ಜನಪ್ರತಿನಿಧಿಗಳು, ಜಿಲ್ಲಾ ಪಂಚಾಯತ್ ಅವರು ಇರ್ಬೋದು, MLA ಗಳಿರ್ಬೋದು, MP ಗಳು ಎಲ್ಲರೂ ಸೇರಿ ಆದಷ್ಟು ಸೈಟ್ ಇಲ್ದಿರೋರಿಗೆ ಸೈಟ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಿ, ಸೈಟ್ ಜಾಗ ಪರ್ಚೇಸ್ ಮಾಡಿ ಸೈಟ್ ಮಾಡೋಕ್ಕೂ ದುಡ್ಡು ಕೊಡ್ತೀವಿ, ಅದನ್ನು ಡೆವಲಪ್ ಮಾಡೋಕ್ಕೂ ದುಡ್ಡು ಕೊಡ್ತೀವಿ, ಮತ್ತು ಮನೆಗಳು ಕಟ್ಕೊಡೋವಂಥದ್ದು. ಇಷ್ಟು ಕೆಲಸಕ್ಕೆ ನಾವು ನಮ್ಮ ಸರ್ಕಾರದಲ್ಲಿ ಹೆಚ್ಚಿನ ರೀತಿ ವಸತಿಗೆ ಭಾಳಷ್ಟು ಆದ್ಯತೆ ಕೊಟ್ಟು ನಮ್ಮ ಸರ್ಕಾರ ಮಾಡ್ತಾಯಿದ್ದೀವಿ. ನಿಮ್ಗೆ ಇದಲ್ಲದೆ ನಿಮಗೆ ಗೊತ್ತಿದೆ, ಹೌಸಿಂಗ್ ಬೋರ್ಡ್ ಮುಖಾಂತರನೂ ನಾವು ಬೇಕಾದಷ್ಟು ಮನೆಗಳನ್ನ ಕೊಟ್ಟಿದ್ದೀವಿ, ಮನೆಗಳನ್ನ ಕಟ್ಸ್ಕೊಡ್ತಾ ಇದ್ದೀವಿ, ಮತ್ತು ಈ ಸೈಟ್ಗಳನ್ನ ಹಂಚಿದ್ದೀವಿ. ಈಗ ತಾನೇ ಅವ್ರು ಯಾರು ಕಾಕ್ರಾಬ್ನಳ್ಳಿದು ಕೇಳಿದ್ರು, ಅಲ್ಲಿ ಸುಮಾರು 475 ಎಕರೆ ಅಕ್ವೈರ್ ಮಾಡಿ ಎಲ್ಲ ಮಾಡಿದ್ದಾರೆ. ಮಾಡಿ ಎಲ್ಲ ಅರ್ಧಂಬರ್ಧ ಮುಕ್ಕಾಲು ಭಾಗ ಲೇಔಟ್ ಆಗಿದೆ. ಸ್ವಲ್ಪ ಇದು ನಮ್ಮ ಇಂದಿನ ಸಚಿವರುಗಳು ವಾಗ್ದಾನ ಮಾಡಿ ಬಂದಿದ್ದಾರೆ. ಆ ವಾಗ್ದಾನ ನಾವು ಉಳಿಸ್ಕೊಳ್ಳೇಬೇಕಲ್ಲ, ಯಾರೇ ಮಾಡಿರಲಿ ನಾವು ವಾಗ್ದಾನ ಉಳಿಸ್ಕೊಳ್ಳೇಬೇಕು. ಅದನ್ನೆಲ್ಲ ಮಾಡಿ ನಾವು ಅಲ್ಲೂ ಸೈಟ್ಗಳನ್ನ ಹಂಚುವಂಥ ಕೆಲಸ ಮಾಡ್ತೀವಿ. ಇಷ್ಟು ಬಡವರಿಗೆ ಸೈಟ್ಗಳನ್ನ ಕಡಿಮೆ, ಈ ಹೌಸಿಂಗ್ ಬೋರ್ಡಲ್ಲಿ ನಿಮ್ಗೆ ಗೊತ್ತಲ್ಲ, LIG, MIG, HIG ಅಂತ ಮಾಡ್ಕೊಂಡು ಹೋಗ್ತಾರೆ. ಬಡವ್ರಿಗೊಂದು ಸ್ಟೇಜ್ ಮನೆ, ಮಿಡ್ಲ್ ಕ್ಲಾಸ್ವರೆಗೊಂದು, ಹೈ ಎಂಡ್ ಗ್ರೂಪ್ ಅವ್ರಿಗೊಂದು, ಈ ರೀತಿ ಎಲ್ಲ ಮಾಡ್ತಾಯಿದ್ದೀವಿ. ಈ ಕರ್ನಾಟಕದಾದ್ಯಂತ ನಮ್ಮ ಕೆಲಸ ನಡೀತಾ ಇದೆ. ಆದರೆ ನಮ್ಮಲ್ಲಿ ಪ್ರಚಾರ ಕಡಿಮೆ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಅಷ್ಟು ಗೊತ್ತಾಗಿಲ್ಲ. ಇನ್ನು ಮುಂದಕ್ಕೆಲ್ಲ ತಿಳಿಸುವಂಥ ಕೆಲಸ ಮಾಡ್ತೀವಿ. ನಮ್ಮೆಲ್ಲ ಉದ್ದೇಶ ಏನು, ನಮ್ಮ ಸರ್ಕಾರದ ಉದ್ದೇಶ ಬಡವರಿಗೆ ಸ್ವಂತ ಸೂರನ್ನು ಕಲ್ಪಿಸ್ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ನಾವು ಉತ್ತಮವಾಗಿ ಮಾಡಿಕೊಡ್ತೀವಿ ಅಂತ ಒಂದು ಈ ಜನಕ್ಕೆ ಭರವಸೆ ಇದೆ. ಯಾಕೆಂದರೆ ನಾವು ಹೇಳಿದ ಪ್ರಕಾರ ನಡ್ಕೊಂಡಿದ್ದೀವಿ. ಈಗ 15 ಲಕ್ಷ ಮನೆ ಕಟ್ಕೊಡ್ತೀವಿ, ವರ್ಷಕ್ಕೆ 3 ಲಕ್ಷ ಅಂತ ಹೇಳಿದ್ದು. ಈಗಾಗಲೇ ನಾವು 12 ಲಕ್ಷ ರೀಚ್ ಆಗಿದ್ದೀವಿ, ಇನ್ನು 4 ಲಕ್ಷ ರೀಚ್ ಆಗಬೇಕು ಅಂತ ನಾವು ಮಾಡಿದ್ದೀವಿ. ಕೊನೆಯದಾಗಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್, ನೇರವಾಗಿ ಜನ ನಿಮ್ಮೊಂದಿಗೆ ಇಲ್ಲ, ನನಗೆ ಭಾಳ ಸಂತೋಷ ಆಯಿತು. ಯಾಕೆಂದರೆ ಎಷ್ಟೋ ಜನಕ್ಕೆ ಈ ಥರದ ಕಂಪ್ಲೇಂಟ್ಸ್ ಎಲ್ಲ ಮಾಡಬೇಕು ಅಂತ ಆಸೆ ಇರ್ತದೆ. ಯಾರಿಗೆ ಹೇಳೋದಪ್ಪ, ಯಾರು ತೊಗೊತಾರೆ, ನಮ್ಮ ನಂಬರ್ ಯಾವುದು, ಇದ್ಯಾವುದು, ಏನು ಗೊತ್ತಿರಲ್ಲ ಅವ್ರಿಗೆ. ಆದ್ದರಿಂದ ಎಷ್ಟೋ ಜನಕ್ಕೆ 700 ಕಿಲೋಮೀಟ್ರಲ್ಲಿ ಇರ್ತಕ್ಕಂಥ ಬೀದರ್ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಉತ್ತರ ಎಲ್ಲೋ ಈ ಕಡೆ ಇಲ್ಲಿಗೆ ತಿಳಿಸೋಕ್ಕೆ ನನಗೆ ಮೆಸೇಜ್ ನಾನು ಹೇಳ್ತೀನಿ. ನನಗೆ ಫೋನ್ ಮಾಡ್ತಾರೆ ಡೈರೆಕ್ಟಾಗಿ, ನನ್ನ ನಂಬರ್ ತೊಗೊಂಡು ಫೋನ್ ಮಾಡ್ತಾರೆ. ಅವ್ರಿಗೆ ಹೇಳ್ತೀನಿ ನಿಮ್ಮ ಕೋಡ್ ನಂಬರ್ ಹಾಕ್ಬಿಟ್ಟು ಮೆಸೇಜ್ ಹಾಕಿ ಅಂತ. ಅವ್ರಿಗೆ ವಾಪಸ್ ನಾನು ರಿಪ್ಲೈ ಮಾಡ್ತೀನಿ. ಇಲ್ಲಿ ನಮ್ಮ ಅಧಿಕಾರಿಗಳಿಂದ ತಿಳ್ಕೊಂಡು ಅವ್ರಿಗೆ ವಾಪಸ್ ರಿಪ್ಲೈ ಮಾಡಿ ನಿಮ್ಮ ಯಾವ ಪೊಸಿಷನ್ಲಿದೆ, ಯಾಕೆ ತೊಂದರೆ ಆಗಿದೆ ಅದನ್ನೆಲ್ಲ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಮಾಡಿಬಿಟ್ಟು ಇಂಥ ಒಂದು ಕಾರ್ಯಕ್ರಮದಿಂದ ಜನಗಳಿಗೆ ನಮ್ಮ ಡಿಪಾರ್ಟ್ಮೆಂಟು ಇರೋದ್ರ ಜೊತೆಯಲ್ಲಿ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಯಿದೆ, ಇಷ್ಟು ಲಕ್ಷ ಜನಕ್ಕೆ ಅವಕಾಶ ಮಾಡಿಕೊಟ್ಟಿದೆ, ಇಷ್ಟು ಲಕ್ಷ ಜನಕ್ಕೆ ಅವ್ರ ಸ್ವಂತ ಆತ್ಮಸ್ಥೈರ್ಯ ತುಂಬಿದೆ ಅನ್ನೋ ಒಂದು ಭರವಸೆ ಸಿಗ್ತಾ ಇದೆಯಲ್ಲ, ನಮ್ಮ ಮುಖಾಂತರ ಇದು ತಿಳಿದಿದ್ದು ಭಾಳ ಸಂತೋಷ ಆಯಿತು. ಇದಕ್ಕೆ ಜೊತೆಯಲ್ಲಿ ಈ ನಮ್ಮ ಸುವರ್ಣ ನ್ಯೂಸ್ ಚಾನಲ್ನವರು ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ನೇರ ಸಂಪರ್ಕ ಕಲ್ಪಿಸ್ಕೊಟ್ಟಿದ್ದಕ್ಕೆ ನಿಮಗೂ ನನ್ನ ವಂದನೆಗಳನ್ನ ಅರ್ಪಿಸಿ, ಇನ್ನೊಂದು ನಾನು ಹೇಳೋದು ಯಾರೂ ಕೇಳಲಿಲ್ಲ, ನಾನು ಹೇಳಿಲ್ಲ, ರೇರಾ ಆ್ಯಕ್ಟು ಒಂದು ನಮ್ಮಲ್ಲಿ ಬಂದಿದೆ ಹೊಸದಾಗಿ, ಕೇಂದ್ರ ಸರ್ಕಾರ ತಂದಿದೆ. ಇದು ಕ್ಲೈಯೆಂಟ್ ಅಂದರೆ ಯಾರು ಈ ದುಡ್ಡು ಕಟ್ಟಿ ಸೈಟ್ ತೊಗೊಳ್ತಾನೆ, ಮನೆ ತೊಗೊತಾನೆ, ಫ್ಲ್ಯಾಟ್ ತೊಗೊತಾನೆ, ಅವನಿಗೆ ಸ್ನೇಹಿಯಾಗಿರಬೇಕು, ಅದೇ ರೀತಿ ಕಂಟ್ರೋಲು ಇರಬೇಕು. ಇಲ್ಲಿ ಕೆಲವರು ಕೆಲವರು ತಪ್ಪು ಮಾಡೋ ಕೆಲಸದಿಂದ ಇಡೀ ಸಮುದಾಯಕ್ಕೆ ತೊಂದರೆ ಆಗ್ತದೆ.
ಆದ್ದರಿಂದ ರೇರಾ ಆ್ಯಕ್ಟ್ ಬಂದಿರೋದ್ರಿಂದ ಅದು ನಮ್ಮ ಗ್ರಾಹಕರಿಗೆ ಅನುಕೂಲ ಆಗ್ತದೆ. ಅದೇ ರೀತಿ ಒಳ್ಳೆ ಉತ್ತಮವಾದ ರೇರಾ ಆಕ್ಟ್ ನ ಕುರಿತಾಗಿಯೇ ಬಹುಶಃ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಅನ್ಸುತ್ತೆ. ಏನು ಬೇಕಾಗಿಲ್ಲ, ಅದು ರೇರಾ ಆಕ್ಟ್ ಇದೆ, ಎಲ್ಲರಿಗೂ ಗೊತ್ತಿರೋದೆ. ಆಮೇಲೆ ನಾವು ಇಡೀ ದೇಶದಲ್ಲಿ ಏನೇನು ಮಾಡಿದ್ದಾರೆ, ನಮ್ಮ ಸರ್ಕಾರ ಒಂದೇ ಅಲ್ಲ, 30 ರಾಜ್ಯಗಳಲ್ಲಿ ನಮ್ಮ ಸರ್ಕಾರ ಬರೀ 10-11 ಈಗ ನಾವು ಮಾಡಿದ್ದೀವಿ, ಇನ್ನೂ 20 ಜನ ಮಾಡಿಲ್ಲ. ಖಂಡಿತ. ಆದ್ರಿಂದ ನಾವು ಜನಸ್ನೇಹಿಯಾಗಿ ಮಾಡ್ತಾ ಇರ್ತಕ್ಕಂಥ ಕೆಲಸಗಳಿಗೆ ಜನಗಳು ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಭರವಸೆ, ಜೊತೆಯಲ್ಲಿ ತಮಗೂ ನನ್ನ ಕೃತಜ್ಞತೆ. ಧನ್ಯವಾದ ಸರ್. ಚರ್ಚೆಯಲ್ಲಿ ಭಾಗವಹಿಸಿ ಹಲವಾರು ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಧನ್ಯವಾದ. ಆಗಲಿ, ನಮಸ್ಕಾರ. 4 ಜನಕ್ಕೆ ಧನ್ಯವಾದ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಎಸ್ ವೀಕ್ಷಕರೇ, ಇದು ಇವತ್ತಿನ ಹಲೋ ಮಿನಿಸ್ಟರ್. ಮುಂದಿನ ವಾರ ಮತ್ತೊಬ್ಬರು ಸಚಿವರೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ. ಹಲೋ ಮಿನಿಸ್ಟರ್.